ಶಿವಮೊಗ್ಗದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಚಾಲುಕ್ಯ ನಗರದ ಸಾಹಿತ್ಯ ಗ್ರಾಮದಲ್ಲಿ ನಡೆಯಲಿದ್ದು ಮಾರ್ಚ್ 13 ಮತ್ತು 14ರಂದು ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಸಾಪ ಅಧ್ಯಕ್ಷರಾದ ಡಿ ಮಂಜುನಾಥ್ ಮಾಹಿತಿ ನೀಡಿದರು. ಏರ್ಪಡಿಸಿದ್ದೇವೆ. ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಕಾದಂಬರಿಗಾರ್ತಿ ಶ್ರೀಮತಿ ವಿಜಯಶ್ರೀ ಅವರನ್ನು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಸಮ್ಮೇಳನ 2 ದಿವಸ ನಡೆಯಲಿದ್ದು ಸುಮಾರು 500ಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿರೋ ಹೆಸರುಗಳನ್ನು ಇಲ್ಲಿ ದಾಖಲಿಸಿದ್ದೇವೆ. ಬಹಳ ಮುಖ್ಯವಾಗಿ 13ನೇ ತಾರೀಕು ಬೆಳಿಗ್ಗೆ ಧ್ವಜಾರೋಹಣ ನಡೆಯುತ್ತೆ. ರಾಷ್ಟ್ರಧ್ವಜವನ್ನು ಹನುಮಾನ್ ನಾಯ್ಕರವರು, ನಾಡಧ್ವಜವನ್ನು ಆರ್ ಮಾರುತಿಯವರು, ಪರಿಷತ್ ಧ್ವಜವನ್ನು ನಾನು ಅದನ್ನು ಆರೋಹಣ ಮಾಡಿದ ಮೇಲೆ ಸಾಹಿತ್ಯ ಗ್ರಾಮದಲ್ಲಿ ಪಿ ಲಂಕೇಶ್ ಅವರ ವೇದಿಕೆಯಲ್ಲಿ ಶಾಂತವೇರಿ ಗೋಪಾಲ್ಗೌಡರು, ಕಡಿದಾಳ್ ಮಂಜಪ್ಪನವರು, ವಸುದೇವ ಭೂಪಾಳಂ ಇವರ ಮಹಾದ್ವಾರವನ್ನು ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಮೆರವಣಿಗೆ 10 ಗಂಟೆಗೆ ಆರಂಭ ಆಗುತ್ತೆ. ನಮ್ಮ ಸೂಡ ಅಧ್ಯಕ್ಷರಾದ ಎಚ್.ಎಸ್. ಸುಂದರೇಶ್ ಅವರು ಈ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಗರದ ಅನೇಕ ಗಣ್ಯರನ್ನು ಇಲ್ಲಿ ಆಹ್ವಾನಿಸಿದ್ದೇವೆ. ನಂತರ ಜ್ಯೋತಿ ಬೆಳಗಲು ಬನ್ನಿ ಅನ್ನುವಂಥ ಅಂದರೆ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರಿನಿಂದ ಖ್ಯಾತ ವಿಮರ್ಶಕಿ ಡಾಕ್ಟರ್ MS ಆಶಾದೇವಿ ಅವರು ಉದ್ಘಾಟನೆಗೆ ಆಗಮಿಸಲಿದ್ದಾರೆ. ಹಾಗೆಯೇ 5 ಪುಸ್ತಕಗಳು ಬಿಡುಗಡೆ ಆಗ್ತಿದ್ದಾವೆ. ಈ 5 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯವನ್ನು ಶ್ರೀ ಖ್ಯಾತ ಕವಿಗಳು ಬೆಂಗಳೂರಿನಿಂದ ಸುಬ್ಬು ಹೊಲೆಯಾರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಹಿಂದಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಂಥ ಡಾಕ್ಟರ್ JK ರಮೇಶ್ ಅವರು ಧ್ವಜ ಹಸ್ತಾಂತರ ಮಾಡಿ ಮಾತನಾಡಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಾದಂಥ ವಿಜಯಶ್ರೀ ಅವರು ಮಾತನಾಡ್ತಾರೆ. ಹಾಗೆಯೇ ಪುಸ್ತಕ ಪ್ರದರ್ಶನ ಉದ್ಘಾಟನೆಗೆ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದ KS ಈಶ್ವರಪ್ಪನವರು ಆಗಮಿಸ್ತಾ ಇದ್ದಾರೆ. ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಅದರ ಉದ್ಘಾಟನೆಯನ್ನು ಡಾಕ್ಟರ್ RM ಮಂಜುನಾಥ್ ಗೌಡರು ನಿರ್ವಹಿಸಲಿದ್ದಾರೆ. ಹಾಗೆಯೇ ನಮ್ಮ ಪ್ರಜಾವಾಣಿ ಛಾಯಾಗ್ರಾಹಕ ನಾಗರಾಜರಿಂದ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದೇವೆ. ಅದನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಉದ್ಯಮಿಗಳು ಆದಂಥ S. ರುದ್ರೇಗೌಡರು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ನಗರದ ಮಾದೇವಪ್ಪನವರು, ಡಾಕ್ಟರ್ ಅಮ್ಜದ್ ಹುಸೇನ್ ಹಫೀಜ್ ಕರ್ನಾಟಕಿಯವರು, M. ಶ್ರೀಕಾಂತ್ ಅವರು, ನಾಗರಾಜ್ ಗೌಡರು, ಹಾಗೆಯೇ ನಮ್ಮ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿಯವರು ಮತ್ತು SP ಅವರಾದ B. ನಿಖಿಲ್ರವರು, ಹಾಗೆ ಜಿಲ್ಲಾ ಪಂಚಾಯತ್ CEO N. ಹೇಮಂತ್ರವರು, ಹಾಗೆಯೇ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರು, ಹಾಲು ಉತ್ಪಾದಕರ ಮಹಾಮಂಡಳದ ಅಧ್ಯಕ್ಷರಾದ ವಿದ್ಯಾಧರ್ ಅವರು, ಹಾಗೆ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕರ ವೇದಿಕೆಯ ಅಧ್ಯಕ್ಷರು ಸಾಹಿತಿಗಳಾದ ಡಾಕ್ಟರ್ ಕುಂಶಿ ಉಮೇಶ್ ಇವರುಗಳು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಕವಿಗೋಷ್ಠಿ ಸುಮಾರು ಮಧ್ಯಾಹ್ನ 1:30ಕ್ಕೆ ಕವಿಗೋಷ್ಠಿ ಆರಂಭ ಆಗುತ್ತೆ. ಈ ಕವಿಗೋಷ್ಠಿಯಲ್ಲಿ ಅತ್ತಿಮೊಬ್ಬೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಾನಕಿ HP ಅವರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ DB ರಜಿಯಾ ಮತ್ತು ಡಾಕ್ಟರ್ ರತ್ನಾಕರ ಕುನುಗೋಡು ಅವರುಗಳು ಭಾಗವಹಿಸ್ತಾರೆ. ಹಾಗೆಯೇ ಸುಮಾರು 30ಕ್ಕೂ ಹೆಚ್ಚು ಕವಿಗಳು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 4 ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಪ್ರೊಫೆಸರ್ JL ಪದ್ಮನಾಭ್ ಅವರು ವಿಶ್ರಾಂತ ಪ್ರಾಚಾರ್ಯರು, ಕಮಲಾ ನೆಹರು ಮಹಿಳಾ ಕಾಲೇಜು, ಇವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಿಂದ ಪತ್ರಕರ್ತರು, ಸಾಹಿತಿಗಳಾದ ಶ್ರೀಮತಿ ಭಾಗ್ಯ ಕೃಷ್ಣಮೂರ್ತಿಯವರು ಸಾಹಿತ್ಯ ಸಾಂಸ್ಕೃತಿಕ ಕೊಡುಗೆ ಕುರಿತು ಮಾತನಾಡ್ತಾರೆ.